ನಾಡಹಬ್ಬ ಮಡಿಕೇರಿ ದಸರೆಗೆ ವೈಭವದ ಕರಗೋತ್ಸವ ನಾಂದಿ ಹಾಡಿದೆ. ಸರ್ವಾಲಂಕೃತ ಶಕ್ತಿ ದೇವತೆಗಳ ಕರಗಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಐತಿಹಾಸಿಕ ಮಡಿಕೇರಿ ದಸರೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ಗುರುವಾರ ಇಳಿ ಸಂಜೆ ಭಕ್ತರ ಜೈಕಾರದೊಂದಿಗೆ ಶಕ್ತಿ ದೇವತೆಗಳ 4 ಕರಗಗಳ ಸಾಂಪ್ರದಾಯಿಕ ನಗರ ಪ್ರದಕ್ಷಿಣೆ ಆರಂಭವಾಗಿದೆ. ಮಂಜಿನ ನಗರಿ ಮಡಿಕೇರಿಯಲ್ಲಿ ವೈಭವದ ದಸರೋತ್ಸವದ ರಂಗು ಚೆಲ್ಲವರಿಯುತ್ತಿದೆ. ನಾಡ ಹಬ್ಬದ ಪೂರ್ವಭಾವಿಯಾಗಿ ಸಂಪ್ರದಾಯದಂತೆ ಮಡಿಕೇರಿಯ 4 ಶಕ್ತಿ ದೇವತೆಗಳ ನಗರ ಪ್ರದಕ್ಷಿಣೆಗೆ ಶಾಸಕ ಡಾ ಮಂತರಗೌಡ ಚಾಲನೆ ನೀಡಿದರು. ಗುರುವಾರ ಗೋಧೂಳಿ ಶುಭ ಸಮಯದಲ್ಲಿ ಪಂಪಿನಕೆರೆಯಲ್ಲಿ ಶಕ್ತಿ ದೇವತೆಗಳ ಕರಗಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಅತ್ಯಾಕರ್ಷಕ ಅಲಂಕಾರ ಪಡೆದ ಪುಷ್ಪ ಶೋಭಿತ ಕರಗಗಳಿಗೆ ಶಾಸಕ ಡಾ ಮಂತರಗೌಡ ಪೂಜೆ ಸಲ್ಲಿಸಿ ನಮಿಸಿದರು. ಈ ವೇಳೆ ದಸರಾ ಸಮಿತಿ ಅಧ್ಯಕ್ಷರೂ ಆಗಿರುವ ಜಿಲ್ಲಾಧಿಕಾರಿ ವೆಂಕಟರಾಜ್ ಮತ್ತಿತರ ಪ್ರಮುಖರು ಹಾಜರಿದ್ದರು. ಕುಂದುರ್ಮೊಟ್ಟೆ ಚೌಟಿ ಮಾರಿಯಮ್ಮ ದೇವಿ, ಕಂಚಿ ಕಾಮಾಕ್ಷಿಯಮ್ಮ ದೇವಿ, ಕೋಟೆ ಮಾರಿಯಮ್ಮ ಹಾಗೂ ದಂಡಿನ ಮಾರಿಯಮ್ಮ ಕರಗ ಹೊತ್ತ ವೃತ್ತಧಾರಿಗಳು ರಾಜಬೀದಿಯಲ್ಲಿ ನರ್ತನ ಮಾಡುತ್ತಾ ಭಕ್ತರಿಗೆ ಅಭಯ ನೀಡಿದರು. ಇದೇ ವೇಳೆ ಶಾಸಕ ಡಾ ಮಂತರಗೌಡ ಪ್ರತಿಯೊಂದು ಕರಗದ ಮುಂದೆ ಈಡುಗಾಯಿ ಒಡೆದು ಪ್ರಾರ್ಥನೆ ಸಲ್ಲಿಸಿದರು. ಮಡಿಕೇರಿ ನಗರ ಪ್ರಸಿದ್ಧ ಐತಿಹಾಸಿಕ ಹಿನ್ನೆಲೆ ಇರುವ 4 ಶಕ್ತಿ ದೇವತೆಗಳು ನವರಾತ್ರಿ ಉತ್ಸವದಲ್ಲಿ ನವರಾತ್ರಿ ದಿನ ಪ್ರಾರಂಭದ ದಿನ ಕರಗ ಕಟ್ಟಿ ಆರಾಧನೆ ಮಾಡಿಕೊಂಡು ಬರುವಂಥದ್ದು. ಇದು ಸುಮಾರು ಈ ಕರಗ ಉತ್ಸವಕ್ಕೆ 130-135 ವರ್ಷಗಳ ಇತಿಹಾಸ ಇದೆ ಎಂಬುದು ಪೂರ್ವಿಕರ ಒಂದು ಮಾಹಿತಿ ನಮಗೆ. ಅದೇ ಇದು ರಾಜರ ಕಾಲದಿಂದಲೂ ಈ ಉತ್ಸವವನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಿದ್ದು. ಅದೇ ರೀತಿ ಕೂಡ ಈಗ ಇವತ್ತಿನ ಈ ವರ್ಷ ಈಗಲೂ ಕೂಡ ನಾವೆಲ್ಲ ಅದೇ ಸಾಂಪ್ರದಾಯಿಕವಾಗಿ ಧಾರ್ಮಿಕತೆಯನ್ನು ಹೊಂದಿಕೊಂಡು ಅದೇ ಸಂಪ್ರದಾಯದ ಪ್ರಕಾರ ಇವತ್ತು ಕೂಡ ಅವರ ಒಂದು ಮಾರ್ಗದರ್ಶನ ಅವ್ರು ಏನು ಮುಂದೆ ಹಿರಿಯರು ಮಾಡ್ಕೊಂಡು ಬರ್ತಿದ್ದು ಅದೇ ಸಂಪ್ರದಾಯ ಪ್ರಕಾರ ಇವತ್ತು ಕೂಡ ಪಂಪಿನಕೆರೆಗೆ ಬಂದು ಆ ಕರಗ 4 ಶಕ್ತಿ ದೇವತೆಗಳು ಒಂದೊಂದು ಸಹೋದರಿಗಳು ಮೊದಲನೇದಾಗಿ ಕುಂದುರ್ಮೊಟ್ಟೆ ಚೌಟಿ ಮಾರಿಯಮ್ಮ, ಎರಡನೇದಾಗಿ ಕೋಟೆ ಮಾರಿಯಮ್ಮ, ಮೂರನೇದಾಗಿ ದಂಡಿನ ಮಾರಿಯಮ್ಮ, 4ನೇದಾಗಿ ಕಂಚಿ ಕಾಮಾಕ್ಷಮ್ಮ. ಈ 4 ಶಕ್ತಿ ದೇವತೆಗಳು ಅಕ್ಕ ತಂಗಿಯಂದರು ಸಹೋದರಿಗಳು ಅಂತ ಪ್ರತೀತಿ. ಇದೊಂದು ಮಡಿಕೇರಿ ನಗರವನ್ನು ನಮ್ಮ ನಾಡನ್ನು ರಕ್ಷಣೆಗೋಸ್ಕರ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಅದೇ ರೀತಿ ಈ ಒಂದು ನಗರ ಕರಗ ಆರಾಧನೆ ಅಂದರೆ ಈ ನಾಡಿಗೆ ಯಾವುದೇ ರೀತಿಯ ತೊಂದರೆಗಳು, ರೋಗ ರುಜಿನಾದಿಗಳು, ಯಾವುದೇ ಸಂಕಷ್ಟಗಳು, ಯಾವುದೇ ತೊಂದರೆಗಳು ಬಾರದಂಗೆ ಈ ನಮ್ಮ ನಾಡನ್ನು ರಕ್ಷಣೆ ಮಾಡುವಂಥ ಉದ್ದೇಶದಿಂದ ಈ ಒಂದು ನವರಾತ್ರಿ ಪ್ರಾರಂಭದ ದಿನ ಕರಗ ಕಟ್ಟಿ ಆ 9 ದಿನಗಳ ಕಾಲ ಆರಾಧನೆ ಮಾಡಿ 9ನೇ ದಿನ ವಿಜಯದಶಮಿಯನ್ನು ಆಚರಣೆ ಬನ್ನಿ ಕಡಿಯೋದ್ರ ಮೂಲಕ ಇದಕ್ಕೆ ತೆರೆ ಬೀಳುವಂಥ ಕಾರ್ಯಕ್ರಮ ಇದು. ಆಗಿನ ಏನು ನಂಬಿಕೆಯಿಂದ ಈ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೀವೋ ಈಗ ಕೂಡ ಅದು ಅದೇ ರೀತಿಯಲ್ಲಿದೆ. ನಮ್ಮ ಜನಗಳ ನಂಬಿಕೆಗೂ ಅದು ಸತ್ಯವೇ. 4 ಶಕ್ತಿ ದೇವತೆ ಕರಗಗಳು ಇವತ್ತು ಮೆರವಣಿಗೆ ಮುಖಾಂತರ ನಮ್ಮ ಪಂಪಿನಕೆರೆಯಲ್ಲಿ ಅದ್ಭುತ ಪೂಜೆ ಮಾಡಿ ವಾಪಸ್ ಹೊರಡ್ತಾ ಇದ್ದಾರೆ. ಇವತ್ತಿಂದ ನೀವು ಹೇಳ್ದಂಗೆ 4ನೇ ತಾರೀಕು ನಾಡ ದಸರಾ ಹಬ್ಬದ ಶುರು. ಅದೇ ರೀತಿಯಲ್ಲಿ 12ನೇ ತಾರೀಕಂತ ವಿಶೇಷವಾಗಿ ಈ ಬಾರಿ ಕಳೆದ ಬಾರಿಗಿಂತ ಅದ್ಭುತವಾಗಿ ಕಾರ್ಯಕ್ರಮಗಳು ಇಟ್ಕೊಂಡು ಈ ಹಬ್ಬದ ಮುಖಾಂತರ ನಮ್ಮ ಇಡೀ ಮಡಿಕೇರಿ ಕ್ಷೇತ್ರಕ್ಕೆ, ನಮ್ಮ ಮಡಿಕೇರಿ ಟೌನ್ ಜನತೆಗೆ ಹಾಗೂ ಎಲ್ಲ ವೀಕ್ಷಕರಿಗೆ ಆ ದೇವರಿಗೆಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಅದೇ ರೀತಿಯಲ್ಲಿ ಕೊನೆ ದಿವಸ 12ನೇ ತಾರೀಕಿಗೆ ಏನು 10 ಮಂಟಪದಲ್ಲಿ ಆ ಪ್ರದರ್ಶನೆ ಮಾಡ್ತಾರೆ, ಅದಕ್ಕೂ ಎಲ್ಲರಿಗೂ ಯಶಸ್ವಿಯಾಗಲಿ. ಈ 9 ದಿವಸ ನವರಾತ್ರಿ ಹಬ್ಬಕ್ಕೆ ನಮ್ಮ ಎಲ್ಲ ಕ್ಷೇತ್ರದ ಮತದಾರರಿಗೆ ಹಾಗೂ ನಮ್ಮ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ಸರ್ಕಾರ 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸಲ ಅನುದಾನ ನೀಡಿದೆ. ನಾನು ನಮ್ಮ ಸರ್ಕಾರದಂಥ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಗಳು, ಎಲ್ಲ ಜಿಲ್ಲಾಡಳಿತ ಎಲ್ಲರೂ ಸೇರಿ ನಮ್ಮ ದಸರಾ ಮಂಟಪ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು, ಅದೇ ರೀತಿಯಲ್ಲಿ ಈ ಬಾರಿ ವಿಶೇಷವಂತಂದರೆ ಜಿಲ್ಲಾ ಅಧಿಕಾರಿಗಳೇ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಾರೆ. ಯಾಕಂತಂದರೆ ಮುನ್ಸಿಪಾಲಿಟಿಲಿ ಅಧ್ಯಕ್ಷೆ ಅವರೇ ಅಡ್ಮಿನಿಸ್ಟ್ರೇಟರ್ ಆಗಿರೋದ್ರಿಂದ
ಇಲ್ಲಿ ಗಂಟ ಎಲ್ಲನೂ ವ್ಯವಸ್ಥೆಗಳು ಅದ್ಭುತವಾಗಿ ಆಯ್ತಾ ಇದೆ. ಇನ್ನೂ 9 ದಿವಸ ಕಾರ್ಯಕ್ರಮ ವಿಜೃಂಭಣೆಯಲ್ಲಿ ನಡೀತದೆ ಅಂತ ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಚಿವರುಗಳು ಚಲುವರಾಯ ಸ್ವಾಮಿ ಅವರು 6ನೇ ತಾರೀಕು ಕಾಫಿ ದಸರಾ ಉದ್ಘಾಟನೆ ಮಾಡಲಿಕ್ಕೆ ಬರ್ತಾರೆ. ದಿನೇಶ್ ಗುಂಡೂರಾವ್ ಸಾಹೇಬರು 7ನೇ ತಾರೀಕು ಒಪ್ಕೊಂಡವ್ರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಯವರು ಹಾಗೆ ಕನ್ನಡ ಕಲ್ಚರ್ ಸಚಿವರಾದಂಥ ಶಿವರಾಜ್ ತಂಗಡಿಗಳು 11ನೇ ತಾರೀಕು ಬರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಅವರು ಬರ್ತಾರೆ. ನಮ್ಮ ಯುವ ದಸರಿಗೆ ಪ್ರದೀಪ್ ಈಶ್ವರ್ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದೇ ರೀತಿಯಲ್ಲಿ ನಮ್ಮ ಸ್ಥಳೀಯರು ಸೇರಿಕೊಂಡು ಈ ಕಾರ್ಯಕ್ರಮ ಅದ್ಭುತವಾಗಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ವೃತ್ತಧಾರಿಗಳು ವಾದ್ಯಗೋಷ್ಠಿಯ ತಾಳಕ್ಕೆ ನರ್ತಿಸುತ್ತಾ ಬೇಡಿ ಬಂದ ಭಕ್ತಾದಿಗಳನ್ನು ಆಶೀರ್ವದಿಸಿದರು. ಮನೆ ಮನೆಗಳಿಂದ ಮತ್ತು ವಿವಿಧ ದೇವಾಲಯಗಳಿಂದ ಪೂಜೆ ಸ್ವೀಕರಿಸಿದವು. ಮಡಿಕೇರಿ ದಸರಾ ಉತ್ಸವದೊಂದಿಗೆ ಬೆಸೆದುಕೊಂಡು ಬಂದಿರುವ ಕರಗ ಪೂಜೆ ನವರಾತ್ರಿ ಉತ್ಸವದ ಅವಿಭಾಜ್ಯ ಅಂಗ. 9 ದಿನಗಳ ಕಾಲ ನಡೆಯುವ ಕರಗಗಳ ನಗರ ಪ್ರದಕ್ಷಿಣೆ ವಿಜಯದಶಮಿಯ ಮರುದಿನ ನಸುಕಿನಲ್ಲಿ ಬನ್ನಿ ಕಡೆಯುವುದರೊಂದಿಗೆ ಸಮಾಪ್ತಿಯಾಗುತ್ತದೆ. ಉತ್ಸವದಲ್ಲಿ ದಸರಾ ಸಮಿತಿ ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ, ಹಿರಿಯ ವಕೀಲ ಚಂದ್ರಮೌಳಿ, ಸಮಾಜ ಸೇವಕ ಅರಪಳ್ಳಿ ರವೀಂದ್ರ, ಮುಖಂಡರಾದ ಟಿಪಿ ರಮೇಶ್, ಎಸ್ಪಿ ರಾಮರಾಜನ್, ಹಿರಿಯರಾದ ಅಂಬೇಕಲ್ ಕುಶಾಲಪ್ಪ, ದಸರಾ ಸಮಿತಿ, ದಶಮಂಟಪ ಸಮಿತಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು.